ಪಬ್ಲಿಕ್ ಫಂಕ್ಷನಲ್ಲಿ ಸುಮ್ಮನೆ ಹಾಡೋಕ್ಕೆ ಅವಕಾಶ ಕೊಡಿ, ಬೇರೆ ಏನಿಲ್ಲ, ನಾನು ಸುಮ್ಮನೆ ಹಾಡಬೇಕಷ್ಟೇ ಬೇರೆ ಒಂದು ಇದರಲ್ಲಿ ಏನಾಗ. ಆವಾಗ ಅವರು ಕಾವ್ಯಶ್ರೀ ಅವ್ರ ಬಗ್ಗೆ ಹೇಳಿದ್ರು. ಅವ್ರದ್ದೊಂದು PDF ಕಳಿಸ್ಕೊಟ್ರು, ಕರೋಕೆ, ಮತ್ತು ಅದರಲ್ಲಿ QR ಕೋಡ್ ಇರೋದೆಲ್ಲ. ನಾನು ಅದನ್ನು ಪ್ರಿಂಟ್ ತೆಗೆಸ್ಕೊಂಡು ಫಸ್ಟು ನಾನು ಹಾಡು ಕೇಳಲಿಲ್ಲ, ಓದಿದೆ ಅಷ್ಟೇ. ಇವಾಗ ಅವರು ಸರ್ ಹೇಳಿದ್ರು ಓದುವ ಕವನ ಅಂತ ಹೇಳಿದ್ರು, ಬಟ್ ನಾನು ಅವರು ಕವನ ಓದಿದ್ದಷ್ಟೇ, ಅಷ್ಟು ಸರಳವಾಗಿದೆ ಅವ್ರದ್ದು ಕನ್ನಡ. ಓದೇ ಅವರ ಹಾಡುಗಳಿಗೆ ನಾನು ಫ್ಯಾನ್ ಆಗಿಬಿಟ್ಟೆ, ಕವನಗಳಿಗೆ. ಆಮೇಲೆ ನಾನು ನಾಗರಾಜ್ ಬೈರಿ ಸರ್ ಹಿಂದೆ ಬಿದ್ದು, ಸರ್ ಈ ಕಾರ್ಯಕ್ರಮ ಮಾಡಲೇಬೇಕು, ನಾವು ಮಾಡೋಣ, ನಾನೇ ಅದನ್ನು ಮುಂದೆ ತಗೊಳ್ತೀನಿ ಅಂತ ಹೇಳಿ ಸುಮಾರು ತಿಂಗಳುಗಳು ಮುಂದೆ ಹೋಯಿತು. ಮತ್ತೆ ಒಂದು ಕಾರ್ಯಕ್ರಮ ಮಾಡಿದ್ವಿ, ತುಂಬ ಅದ್ಭುತವಾಗಿ ಮೂಡಿ ಬಂತು. ಬಟ್ ಆದರೆ ನಾವು ಅಲ್ಲಿ ಮಾಡಿದ್ದು, ಇಲ್ಲಿ ಮೇಡಮ್ ಅವರು ಒಂದು ಹಬ್ಬದ ವಾತಾವರಣನೇ ಮಾಡಿದ್ದಾರೆ. ಅವ್ರ ಕಾರ್ಯಕ್ರಮನ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಒಂದು ಶಿವಮೊಗ್ಗದಲ್ಲಿ ಅವರು ನನಗೆ ಕಾವ್ಯಶ್ರೀ ಸರ್ ಜೊತೆ ಮತ್ತು ನಾಗರಾಜ್ ಬೈರಿ ಸರ್ ಜೊತೆ ವೇದಿಕೆ ಹಂಚ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಶಾಂತ ಮೇಡಮ್ ಅವ್ರಿಗೆ. ಇದು ಹೆಂಗೆ ಮಾಡ್ತಾ ಇದ್ದಾರೆ ಅಂದರೆ, ಹೆಚ್ಚು ಕಮ್ಮಿ ಸ್ವಾತಂತ್ರ್ಯ ದಿನಾಚರಣೆ ಈಗಲೇ ಇರೋದ್ರಿಂದ ಸ್ವಾತಂತ್ರ್ಯ ದಿನಾಚರಣೆ ಥರನೇ ಕಾಣ್ತಾ ಇದೆ. ಆ ಥರ ನೃತ್ಯ ಕಾರ್ಯಕ್ರಮ ಎಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಮತ್ತು ನಾನು ಶಿವಮೊಗ್ಗ ಅಂತ ಹೇಳಲಿಕ್ಕೆ ಎರಡು ಕಾರಣ ಇದೆ. ಒಂದು, ನಾನು ಚೌಡೇಶ್ವರಿ ದೇವಿ ಸಿಗಂದೂರು ಬರಬೇಕು ಅಂತ ತುಂಬ ವರ್ಷದಿಂದ ಅಂದ್ಕೊಂಡಿದ್ದೆ. ಈ ಅನೇಕ ಕಾರಣಗಳಿಂದ ಬರೋಕ್ಕಾಗಲಿಲ್ಲ, ಬಟ್ ಇದೊಂದು ಕಾರಣದಿಂದ ಹೋಗಬೇಕು ಅಂತ. ಆಮೇಲೆ ನಮ್ಮ ಮನೆಯವರ ಫ್ರೆಂಡ್ಸು ತುಂಬ ಜನ ಇದ್ದಾರೆ. ಇವತ್ತು ಅವ್ರು ಬಂದಿದ್ದಾರೆ, ರಾಜಶೇಖರ್ ಮತ್ತು ಇಂದ್ರಪ್ಪ. ನಮ್ಮ ಮನೇಲಿ ಬೆಳೆದಂಥ ಹುಡುಗಿ ಪಾವನ ಅಂತ ಹೇಳಿ, ಅವಳು ಒಳ್ಳೆ ಬ್ಯೂಟಿಷಿಯನ್ ಆಗಿದ್ದಾಳೆ. ಅವರೆಲ್ಲರೂ ಬಂದಿದ್ದಾರೆ, ಒಂದು ಉನ್ನತ ಹುದ್ದೆಯಲ್ಲಿದ್ದು ಎಲ್ಲ ನಿವೃತ್ತಿ ಜೀವನ ವಹಿಸ್ತಿದ್ದಾರೆ. ನಮ್ಮ ಮನೆಯವ್ರಿಗೆ ಶಿವಮೊಗ್ಗ ಅಂದರೆ ತವ್ರ ಮನೆ ಇದ್ದಂಗೆ. ಸೊ ಶಿವಮೊಗ್ಗ ಅಂದ ತಕ್ಷಣ ಬಂದರು. ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಏಕೆಂದರೆ ಅವರಿಗೆ ಅಷ್ಟು ಸಂಗೀತದ ಆಸಕ್ತಿ ಇಲ್ಲ, ಬಟ್ ನನಗೋಸ್ಕರ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ನಮ್ಮ ಮನೆಯವರು. SL ದಿನೇಶ್, ಥ್ಯಾಂಕ್ ಯು. ಮತ್ತು ಇನ್ನೊಂದು, ಈಗ ಸರ್ ಮಾತಿಲ್ಲದ ಕವಿತೆ ಅನ್ನೋ ಬಗ್ಗೆ ಹಾಡು ಹೇಳಿದ್ರು. ಸರಿ, ಇನ್ನೊಂದು ಮಾತು ಕವಿತೆಯಾಗುವುದು ಅಂತ ಅನ್ನೋ ಹಾಡನ್ನ ಬರೆದಿದ್ದಾರೆ. ಅದನ್ನು ನಾನು ಯರಿಸ್ವಾಮಿ ಸರ್ ಅವ್ರ ಜೊತೆನಲ್ಲಿ ಹಾಡಬೇಕು ಅಂತ ಹೇಳಿ ಇಷ್ಟಪಡ್ತಾ ಇದ್ದೀನಿ. ಈಗ ಆ ಹಾಡನ್ನ ಹಾಡ್ತೀನಿ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು. ನನಗೆ ಇಲ್ಲಿ ಬಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಕಾವ್ಯಶ್ರೀ ಸರ್ಗೂ ಧನ್ಯವಾದಗಳು, ಮತ್ತು ನಾಗರಾಜ್ ಬೈರಿ ಸರ್ ಅವ್ರಿಗೆ ನಾನು ಎಷ್ಟು ಯಾವ ಮಾತಲ್ಲಿ ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ನಾಗರಾಜ್ ಬೈರಿ ಸರ್ಗೆ ಇವರು ಒಂದು ಗೀತೆ ಹಾಡಿದ್ರಿಂದ ನನಗೆ ಪ್ರಶಸ್ತಿನೇ ಕೊಡಿಸಿದ್ದಾರೆ ಅವರು, ವಾಯ್ಸ್ ಆಫ್ ಕರ್ನಾಟಕ ಅಂತ ಹೇಳಿ. ಕಾವ್ಯಶ್ರೀ ಅವ್ರ ಗೀತೆ ಹಾಡೋದ್ರಿಂದ ಧನ್ಯವಾದಗಳು ಸರ್. ಥ್ಯಾಂಕ್ ಯು.